ಹಲೋ ಎಲ್ಲರಿಗೂ, ನಾನು ನಿಮ್ಮ ದಿನ. ಸೊ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಬಿಸಿ ಬಿಸಿಯಾದ ವೆಜ್ ಫ್ರೈಡ್ ರೈಸ್, ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಏನಿಲ್ಲ, ಈಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಫ್ರಿಡ್ಜಸ್ ಇರುತ್ತೆ. ಫ್ರಿಡ್ಜಲ್ಲಿ ತರಕಾರಿ ಅಂತ ಯಾವಾಗಲೂ ಇರುತ್ತೆ. ನಿಮ್ಗೆ ಯಾವಾಗಾದ್ರೂ ಟೈಮ್ ಇಲ್ಲ ಹೊರಗಡೆಯಿಂದ ಬಂದಾಗ ಬೇಗ ಏನಾದ್ರು ಮಾಡ್ಕೋಬೇಕಪ್ಪ ಅಂದರೆ ಈ ಫ್ರೈಡ್ ರೈಸ್ ಟ್ರೈ ಮಾಡಿ. ತುಂಬ ಬೇಗನೆ ಆಗೋಗ್ಬಿಡುತ್ತೆ, ತುಂಬ ಹೆಲ್ದಿಗೂ ತುಂಬ ಒಳ್ಳೆಯದು ವೆಜ್ ಫ್ರೈಡ್ ರೈಸ್ ಅನ್ನೋದು. ನೋಡೋಣ ಈಗ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿ ತಗೊಂಡು ಅದಕ್ಕೆ ನೀವು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ, ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ 2 ಮೀಡಿಯಂ ಸೈಜ್ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ 10 ಬೀನ್ಸ್ನ, ಬೀನ್ಸ್ ಗೊತ್ತಾಗುತ್ತಲ್ವ ಇಬ್ಬರಿಗೆ ಎಷ್ಟು ಕಟ್ ಮಾಡ್ಕೋಬೇಕು ಅಂತ. ಕ್ಯಾರೆಟು ಬೀನ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡಿ 1 ನಿಮಿಷದವರೆಗೂ ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಮಾಡೋಕೆ ಹೋಗ್ಬೇಡಿ, ಇನ್ನೂ ಹಾಕೋದಿದೆಯಲ್ಲ ವೆಜಿಟೇಬಲ್ಸು ಅದ್ರ ಜೊತೆ ಫ್ರೈ ಮಾಡಿದ್ರೆ ಆಗುತ್ತೆ. ನೋಡ್ತಾ ಇದ್ರಲ್ಲ, 1 ನಿಮಿಷದವರೆಗೂ ಫ್ರೈ ಮಾಡಿ. ಅದಾದ್ಮೇಲೆ ಇವಾಗ 7-8 ಗೋಡಂಬಿನ ಹಾಕಿ, ಗೋಡಂಬಿ ಇದ್ರೆ ಹಾಕಿ, ಇಲ್ಲಾಂದ್ರೆ ಪರವಾಗಿಲ್ಲ, ಆಪ್ಷನಲ್ಲಿ. ಅದಾದ್ಮೇಲೆ ಬೆಳ್ಳುಳ್ಳಿನ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ ಒಂದು ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಂಗೆ ಫ್ರೈ ಮಾಡಿ ಸೈಡಲ್ಲಿ, ಎಣ್ಣೆಯಲ್ಲಿ. ಫಸ್ಟೇ ಹಾಕಿ ಫ್ರೈ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಒತ್ತೋಗ್ಬಿಡೋ ಚಾನ್ಸಸ್ ಇತ್ತು, ಅದಕ್ಕೆ ಸೆಂಟ್ರಲ್ ಹಾಕಿ. ಅದಾದ್ಮೇಲೆ 1 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ ಈಗ ಒಂದು 4-5 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಹಾಕಿ. ಅದಾದ್ಮೇಲೆ ಒಂದು ಸ್ವಲ್ಪ ಕೋಸನ್ನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೋಸನ್ನ ನೀವು ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಅಂದ್ರೆ 1 ಹಿಡಿಕೆ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದೆಲ್ಲ ಪೂರ್ತಿಯಾಗಿ ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ ಫ್ರೈಡ್ ರೈಸು, ನಾನು ಹೇಳಿರೋ ಅಳತೆಯಲ್ಲಿ. ಇದೆಲ್ಲದನ್ನು ಹಾಕ್ಬಿಟ್ಟು ನೀವು ಒಂದು 3-4 ನಿಮಿಷದವರೆಗೂ ಫ್ರೈ ಮಾಡಿ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಮೆತ್ತಗಾಗೋ ತನಕನೂ ಫ್ರೈ ಮಾಡಿ. ಒಂದು 3-4 ನಿಮಿಷ ಫ್ರೈ ಮಾಡಾದ್ಮೇಲೆ ನೀವು ಇದೆಲ್ಲದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಯಾಕಂದ್ರೆ ಫ್ರೈಡ್ ರೈಸ್ ಅಂದ್ರೆ ಸ್ಮೋಕಿ ಫ್ಲೇವರ್ ಅನ್ನೋದು ಬರಬೇಕು. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ. ಹೈ ಫ್ಲೇಮಲ್ಲಿ ಇಟ್ಟು ಗ್ಯಾಪ್ ಇಟ್ಬಿಟ್ಟು ತಿರುಗಿಸ್ಬೇಡಿ, ಒತ್ತೋಗ್ಬಿಡುತ್ತೆ. ಈಗ ಪ್ಲೇಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 1-2-3 ನಿಮಿಷ ಹಾಗೆ ಬಿಡಿ. ಅದೆಲ್ಲ ಫ್ರೈ ಆಗುತ್ತೆ, ನೀಟಾಗಿ ಮೆತ್ತಗಾಗೋಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಪ್ಲೇಟ್ ತೆಗೆದ್ಮೇಲೆ. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ವರೆಗೂ ಧನಿಯಾ ಪೌಡರ್ನ ಹಾಕಿ. ನೋಡ್ತಾ ಇದ್ದೀರಲ್ಲ. ಅದಾದ್ಮೇಲೆ 1-2 ಟೇಬಲ್ ಸ್ಪೂನ್ವರೆಗೂ ಗರಂ ಮಸಾಲಾನ ಹಾಕಿ. ಒಂದು ವೇಳೆ ನಿಮಗೆ ಬಿರಿಯಾನಿ ಮಸಾಲ ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ. ನಾನು ಇಲ್ಲಿ ಸ್ಪೈಸಸ್ ಕಮ್ಮಿ ಆಗ್ತಾ ಇದ್ದೀನಿ, ನೀವು ಬೇಕಂದ್ರೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ. ಇದೆಲ್ಲದನ್ನು ಹಾಕ್ಬಿಟ್ಟು 1 ನಿಮಿಷದವರೆಗೂ ಪುಡಿ ಪೌಡರ್ದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈ ತರಕಾರಿ ಎಲ್ಲ ಏನು ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಟರೆ ಬೆಂದೋಗುತ್ತೆ. ಇದೆಲ್ಲದನ್ನು ಆದಮೇಲೆ ಇದೆಲ್ಲನೂ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ಅಂದೇ ಆ ಸ್ಮೋಕಿ ಫ್ಲೇವರ್ ಆಡಾದ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ನೋಡ್ತಾ ಇದ್ದೀರಲ್ಲ. ಅದಾದಮೇಲೆ ಅನ್ನ ಸೇರಿಸ್ಕೊಳ್ಳಿ ಇದಕ್ಕೆ. ಇಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ ನಾನು ಹೇಳಿರೋ ಅಳತೆ. ಅನ್ನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಇದೆಲ್ಲಾನು ಕಲಿಸ್ರಿ. ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಒಂದು ವೇಳೆ ಆನಲ್ಲಿದ್ದರೆ ಅನ್ನ ಒತ್ತೋಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಮಾಡ್ಬಿಡ್ಬೋದು ಅಂತ. ನಾನಿಲ್ಲಿ ಹಾಕಿರೋ ವಿಡಿಯೋ 3-3.25 ನಿಮಿಷ ಅಷ್ಟೇ. ಜಾಸ್ತಿ ಅಂದರೆ ನಿಮಗೆ ಒಂದು 15 ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಸ್ಪ್ರೆಡ್ ಮಾಡಿಬಿಡಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರಿಗೂ ಒಂದು ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೇನೆ.